ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂತ ಅನ್ಕೊತೀನಿ. ಮೊದಲನೇದಾಗಿ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯ ಆಯಸ್ಸು ಎಲ್ಲ ಕೊಟ್ಟು ದೇವರಲ್ಲಿ ನೀವೇನು ಬೇಡ್ಕೊತೀರಾ ಅದನ್ನು ದೇವರು ನಿಮಗೆ ಕರುಣಿಸ್ಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊತೀನಿ. ನೀವೆಲ್ಲರೂ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ? ನಾವು ಸಿಂಪಲ್ಲಾಗಿ ಹಬ್ಬ ಅನ್ನೋದಕ್ಕಿಂತ ಒಂಥರ ಪೂಜೆ ಅಂತ ಹೇಳ್ಬೋದು. ಏಕೆಂದರೆ ಇದು ರೈತರ ಹಬ್ಬ, ಮೇಯ್ನಾಗಿ ಇದು ರೈತರ ಹಬ್ಬ. ಬೀಜ ಬಿತ್ತನೆ ಮಾಡಿ ಫಸ್ಲು ವರ್ಷ ಪೂರ್ತಿ ಕಷ್ಟಪಟ್ಟು ದುಡ್ದಿರ್ತಾರೆ. ಈ ಟೈಮಲ್ಲಿ ಇದು ಫಸ್ಲು ಬರೋ ಟೈಮು. ಫಸ್ಲು ಬಂದಮೇಲೆ ಇದನ್ನು ಹಬ್ಬ ಆಗಿ ಸೆಲೆಬ್ರೇಟ್ ಮಾಡೋ ಅಂಥದ್ದು. ಊರ ಕಡೆ ಅಂದರೆ ಹಳ್ಳಿ ಕಡೆ ಊರಲ್ಲಿ ನಮ್ಮೂರಲ್ಲೆಲ್ಲ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಆದರೆ ನಾವು ಇರೋದು ಬೆಂಗಳೂರಲ್ಲಿ, ಹಾಗಾಗಿ ಇಲ್ಲಿ ಯಾವ ಬೇಜಾನ ಬಿತ್ತನೆ ಮಾಡಿರ್ತೀವಿ, ಯಾವ ಫಸ್ಲು ಬೆಳೆದಿರುತ್ತಲ್ವ. ಹಾಗಾಗಿ ನಮ್ಮ ನೈಬರ್ಸು, ನಾವೀಗ ಬೆಂಗಳೂರಲ್ಲಿ ಇದ್ದೀವಿ ಅಂತಂದರೆ ಸಾಧಾರಣಕ್ಕೆ ನಮ್ಮ ಸುತ್ತಮುತ್ತ ನಮ್ಮ ನೈಬರ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಯಾವ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಅದೆಲ್ಲನೂ ನಾವು ಮಾಡ್ತೀವಿ. ಆ ರೀತಿ ಆಗಿಬಿಟ್ಟೈತೆ. ಹಾಗಾಗಿ ನಾವು ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ. ಹಬ್ಬ ಅನ್ನೋದಕ್ಕಿಂತ ಇದೊಂಥರ ಪೂಜೆ ಅಂತ ಹೇಳ್ಬೋದು. ದಿನ ಮಾಡೋ ಪೂಜೆಗಿಂತ ಸ್ವಲ್ಪ ಸ್ಪೆಷಲ್. ಎಳ್ಳು ಬೆಲ್ಲ ಕೊಟ್ಟು ನಾವು ಎಳ್ಳು ಬೆಲ್ಲ ತಗೊಂಡು ಒಳ್ಳೇದು ಎಳ್ಳು ಬೆಲ್ಲ ತಿನ್ನೋಣ, ಒಳ್ಳೆ ಮಾತಾಡೋಣ ಅಂತ ಹೇಳ್ತಾ ನಮ್ಮ ಮನೆಯಲ್ಲಿ ಯಾವ ರೀತಿ ಸಿಂಪಲ್ಲಾಗಿ ಪೂಜೆ ಹಬ್ಬ ಮಾಡಿದ್ವಿ ಅನ್ನೋದನ್ನು ನಿಮಗೆ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಪದೇ ಪದೇ ಲೈಕ್ ಮಾಡಿ ಅಂತ ಹೇಳ್ತಿದ್ದಾಳೆ, ಪದೇ ಪದೇ ಕೇಳ್ತಾಳೆ, ಇರಿಟೇಟ್ ಮಾಡ್ತಾಳೆ ಅಂತ ಅಂದ್ಕೋಬೇಡಿ. ಯಾಕೆಂದರೆ ನನಗೆ ನಿಮ್ಮೆಲ್ಲರ ಸಪೋರ್ಟ್ ಅಂದರೆ ತುಂಬ ಅವಶ್ಯಕತೆ ಇದೆ. ಹಾಗಾಗಿ ನಾನು ನಿಮ್ಮನ್ನ ಪದೇ ಪದೇ ಕೇಳ್ಕೊತಾ ಇದ್ದೀನಿ. ತೊಂದರೆ ಇಲ್ಲ, ನೀವು ಬೇಜಾರು ಮಾಡ್ಕೊಂಡ್ರೂ ಪರವಾಗಿಲ್ಲ, ನಾನು ಕೇಳ್ತಾನೆ ಇರ್ತೀನಿ. ನೀವು ಲೈಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಅಂತ. ಓಕೆನಾ? ನಾನು ಯಾವ ರೀತಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಸಿಂಪಲ್ಲಾಗಿ ಅಂತ ನೋಡ್ಕೊಂಬರೋಣ ಬನ್ನಿ. ಹಬ್ಬ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಫುಲ್ಲು ಟೆನ್ಷನ್. ಬೆಳಗ್ಗೆ ನಾನು ಒಬ್ಬಳು ಅಮ್ಮ ಆಗಿ ನನಗೂ ಗೊತ್ತು ಬೆಳಗ್ಗೆಗೆ ಎಷ್ಟು ಟೆನ್ಷನ್ ಆಗುತ್ತೆ ಅದಕ್ಕೋಸ್ಕರ ಹಿಂದಿನ ದಿನ ರಾತ್ರಿಯೇ ಕೆಲವೊಂದು ಕೆಲಸಗಳ ಯಾವ ಕೆಲಸನ ಹಿಂದಿನ ದಿನವೇ ಮಾಡ್ಬೋದು ಅದನ್ನು ಮಾಡ್ಕೊಂಡಿರ್ತೀನಿ. ನಾನು ಈ ಹಬ್ಬದಲ್ಲಿ ಮೇಯ್ನ್ ಅವರೆಕಾಳು ಸಾಂಬಾರೆಲ್ಲ ಮಾಡ್ತಾರಲ್ಲ, ಹಾಗಾಗಿ ಅವರೆಕಾಳು ಕೆಲಸ ಎಲ್ಲ ನಾನು ಮಾಡೋದಕ್ಕೆ ಹೋಗಲ್ಲ. ನನ್ನ ಹಸ್ಬೆಂಡೇ ಮಾಡೋದು. ಅವರೆಕಾಳನ್ನ ಬಿಡಿಸಿ ಚಿಲ್ಕಿಸಿ ಎಲ್ಲ ಕೊಡೋವಂಥದ್ದು ಅವ್ರದ್ದೇ ಕೆಲಸ. ನಾನು ಹಿಂದಿನ ದಿನವೇ ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ಯಾವುದ್ಯಾವುದು ಪಾತ್ರೆಗಳನ್ನ ಯೂಸ್ ಮಾಡ್ತೀವಿ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಎತ್ತಿಕೊತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನನ್ನ ಮಗ ವೀಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಸಿಂಪಲ್ಲಾಗಿ ಅಡುಗೆನ ಮಾಡ್ಕೊಂಡಿದ್ದೆ. ನಾನು ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾವ ರೀತಿ ಹೆಸರುಬೇಳೆ ಪೊಂಗಲ್ನ ಮಾಡೋದಂತ. ಹಾಗಾಗಿ ನಾನು ಇದಕ್ಕೆ ಡೀಟೇಲಾಗಿ ತೋರಿಸಿಲ್ಲ. ಸಿಂಪಲ್ಲಾಗಿ ಹೆಸರುಬೇಳೆ ಪೊಂಗಲ್ನ ಮಾಡ್ತಾಯಿದ್ದೀನಿ. ಅಷ್ಟರಲ್ಲಿ ನನ್ನ ಮಗಳೂ ರೆಡಿಯಾಗಿ ಬಂದಿದ್ಲು. ಅವಳಿಗೆ ಚೂಡಿದಾರ್ ಹಾಕಿದ್ವಿ, ಕುರ್ತಾನ. ಅವಳಿಗೆ ಇಷ್ಟ ಇಲ್ಲ ಇದು ಕುರ್ತಾ ಅಲ್ಲ, ಇದು ನೈಟಿ, ನನಗೆ ಬೇಡ ಅಂತಲೇ ಹೇಳ್ತಾ ಇದ್ಲು. ಹಾಗೋ ಹೀಗೋ ಸ್ವಲ್ಪ ಎಲ್ಲ ನೈಸ್ ಮಾಡಿ ಒಂದೆರಡು ಫೋಟೋ ತೊಗೊಂಡ್ಮೇಲೆ ಸ್ವಲ್ಪ ಖುಷಿಯಾದ್ಲು. ನಾನಿಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋ ವಿಡಿಯೋ ಬಂದು ನಾನೇನು ಇವತ್ತು ಅಡುಗೆನ ಮಾಡಿದ್ದೆ ಅನ್ನೋದನ್ನು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ. ಡೀಟೇಲಾಗಿ ಹಾಕ್ತಾಯಿಲ್ಲ, ಯಾಕೆಂದರೆ ಆಲ್ಮೋಸ್ಟು ಎಲ್ರಿಗೂ ಗೊತ್ತಿರುತ್ತೆ ಪೊಂಗಲ್ ಮಾಡೋದು ಹೇಗೆ ಅಂತ. ಅಲ್ಲದೆ ನಾನು ಲಾಸ್ಟ್ ಟೈಮೇ ಪೊಂಗಲ್ ಮಾಡೋದು ಯಾವ ರೀತಿ ಅನ್ನೋದನ್ನು ವೀಡಿಯೋ ಮಾಡಿ ಹಾಕಿದ್ದೀನಿ. ಕೆಲವೊಂದು ಟಿಪ್ಗಳನ್ನ ನನಗೆ ಗೊತ್ತಿರೋದನ್ನು ಅಥವಾ ನಾನು ಕೇಳಿ ತಿಳ್ಕೊಂಡಿರೋದನ್ನು ನಿಮ್ಮ ಜೊತೆ ಹೀಗೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಹೆಸರುಬೇಳೆ ಪೊಂಗಲ್ನ ಕೆಲವರು ಡೈರೆಕ್ಟ್ ಹಾಗೆ ಮಾಡ್ತಾರೆ. ನಾನು ಲಾಸ್ಟ್ ವೀಡಿಯೋದಲ್ಲಿ ಮಾಡಿದಾಗ ನಿಮಗೆ ಹಾಗೆ ತೋರಿಸಿದ್ದೆ. ಅದನ್ನು ಹುರಿದು ಮಾಡಿದ್ರೆ ತುಂಬ ಘಮ ಘಮ ಬರೋ ಥರ ಹೆಸರುಬೇಳೆನ ಹುರಿದು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ತಾರೆ. ಹಾಗಾಗಿ ನಾನು ಈ ಸಲ ಹುರಿದು ಹೆಸರುಬೇಳೆ ಪೊಂಗಲ್ನ ಮಾಡ್ತಾಯಿದ್ದೀನಿ. ಅಕ್ಕಿ ಹೆಸರುಬೇಳೆ ಎರಡನ್ನೂ ಸಹ ನೀಟಾಗಿ ಹುರಿದು ಅದನ್ನು ತೊಳೆದು ಆಮೇಲೆ ಅದನ್ನು ಕುಕ್ಕರ್ಗೆ ಹಾಕಿ ವಿಸಲ್ ಬರೆಸಿ ಹೆಸರುಬೇಳೆ ಪೊಂಗಲ್ನ ಮಾಡ್ತಾಯಿದ್ದೀನಿ. ಇನ್ನು ಹಬ್ಬ ಅಂದಮೇಲೆ ಗೊತ್ತಲ್ಲ, ಮಾಮೂಲಿ ಗೆಣಸು. ನಮ್ಮ ಮನೆಯಲ್ಲಿ ಗೆಣಸು ಬೇಯಿಸಿರೋದನ್ನ ಇಷ್ಟಪಡೋದಕ್ಕಿಂತ ಹಸಿ ತಿನ್ನೋದಕ್ಕೆ ಎಲ್ಲರೂ ಇಷ್ಟಪಡ್ತಾರೆ. ಹಾಗಾಗಿ ನಾನು ಸ್ವಲ್ಪ ಗೆಣಸನ್ನ ಬೇಯಿಸ್ತಾ ಇದ್ದೀನಿ. ಈ ಶಾಸ್ತ್ರಕ್ಕೆ ಅಂತ ಹೇಳ್ತಾರಲ್ಲ ಆ ರೀತಿ. ಜೊತೆಗೆ ಹೆಸರುಬೇಳೆ ಕೋಸಂಬರಿ ಇದು ನನ್ನ ಫೇವ್ರೇಟ್. ನಾನು ಯಾವುದೇ ಹಬ್ಬ ಇರಲಿ ಏನೇ ಇರಲಿ, ನನಗೆ ಬೇಜಾರಾಯಿತು ಅಂದರೆ, ನನಗೆ ಹಸಿವಾಯಿತು ಅಂದರೂ ಅಷ್ಟೇನೆ ನಾನು ಮಾಡ್ಕೊಳ್ಳೋ ಅಂಥ ಬೇಗ ಮಾಡ್ಕೊಬೋದಲ್ವ. ಹಾಗಾಗಿ ಜಾಸ್ತಿ ನನಗೆ ಇಷ್ಟ ಆಗುತ್ತೆ. ಇನ್ನೂ ಒಂದು, ನಾನು ಯಾರ್ದಾದ್ರೂ ತಟ್ಟೆನಲ್ಲಿ ಎತ್ಕೊಂಡು ಅವ್ರು ಎಂಜಿಲ್ ಮಾಡಿರೋದನ್ನು ತಿಂತೀನಿ ಅಂತಂದರೆ ಒಂದು ಮಸಾಲೆ ಪುರಿ, ಇನ್ನೊಂದು ಬಂದು ಕೋಸಂಬರಿ. ನನಗೆರಡು ತುಂಬ ಇಷ್ಟ. ಈ ಮದುವೆಗಳಲ್ಲೆಲ್ಲ ಹೋದಾಗಲೂ ಅಷ್ಟೇ, ಯಾರಾದರೂ ಈಗ ನನ್ನ ಮಗನೋ ನಮ್ಮ ಹಸ್ಬೆಂಡೋ ಪಕ್ಕದಲ್ಲಿ ಇದ್ರಂದರೆ ಸ್ವಲ್ಪ ಹೆಸರುಬೇಳೆನ ಕೋಸಂಬರಿನ ಕೊಡಿ ಅಂತ ಕೇಳಿ ಇಸ್ಕೊಂಡು ತಿನ್ನೋ ಅಂಥದ್ದು. ಅದ್ರ ಜೊತೆಗೆ ತೆಂಗಿನ ಹಬ್ಬ ಅಂದರೆ ಗೊತ್ತಲ್ಲ, ತೆಂಗಿನಕಾಯಿ ತುರಿಯೋದು. ನನಗೆ ಅಡುಗೆ ಮನೆಯಲ್ಲಿ ಇಷ್ಟ ಆಗದಿಲ್ದಿರೋ ಕೆಲಸ ಅಂತಂದರೆ ತೆಂಗಿನಕಾಯಿ ತುರಿಯೋದು. ನೋಡ್ತೀನಿ ಯಾರಾದರೂ ಇದ್ರಂದರೆ ಅವ್ರ ಮೇಲೆ ವಹಿಸ್ಬಿಡ್ತೀನಿ ಕೆಲಸನ. ಯಾರೂ ಇರಲಿಲ್ಲ ಮನೇಲಿ ಈ ಟೈಮಲ್ಲಿ, ಹಾಗಾಗಿ ನಾನೇ ಮಾಡಬೇಕಾಯ್ತು. ಊರಿಗೆ ಹೋದರೂ ಅಷ್ಟೇ, ನಾನು ತೆಂಗಿನಕಾಯಿ ತುರಿಯೋ ಕೆಲಸ ಬಂತಂದರೆ ನಾನು ಮೈದನಿಗೆ ಕೊಟ್ಬಿಡ್ತೀನಿ. ಅವ್ರು ಚೆನ್ನಾಗಿ ಮಾಡಿಕೊಡ್ತಾರೆ ಈ ಕೆಲಸನೆಲ್ಲ. ಹಾಗಾಗಿ ಅಷ್ಟರಲ್ಲಿ ಗೆಣಸು ಎಲ್ಲ ಬೆಂದಿತ್ತು. ಇದೆಲ್ಲ ನಮ್ಮ ಸೈಡಲ್ಲಿ ಮಾಡಲ್ಲ. ಈಗ ನೋಡಿ, ಬೆಂಗಳೂರಿಗೆ ಬಂದಮೇಲೆ ನಮ್ಮ ನೈಬರ್ಸ್ ಎಲ್ಲ ಯಾವ ರೀತಿ ಮಾಡ್ತಾರೆ ಆ ರೀತಿ ಕಡಲೆಕಾಯಿ, ಗೆಣಸು, ಅವರೆಕಾಯಿ, ಕಬ್ಬು ಎಲ್ಲ ಹಾಕಿ ವಿಸಲ್ ಹಾಕಿ ಇದು ಬೇಯಿಸಿದೆ. ಇದನ್ನು ದೇವ್ರ ಹತ್ರ ಇಟ್ಟುಬಿಟ್ಟು ಇದನ್ನು ತಿನ್ನೋವಂಥದ್ದು. ಅಲ್ಲದೆ ನಾವು ದೇವ್ರಿಗೆ ಯಾವುದೇ ಎಡೆನ ಹಾಕಲ್ಲ. ಅಂದರೆ ಅನ್ನದಿಂದ ಮಾಡಿರೋ ಯಾವುದೇ ಐಟಮ್ನು ನಾವು ದೇವರಿಗೆ ಇಡಲ್ಲ. ಅವಲಕ್ಕಿ ಆ ಥರದ್ದೆಲ್ಲ ಇಡ್ತೀವಿ, ಅನ್ನದಿಂದ ಮಾಡಿರೋದನ್ನು ಇಡಲ್ಲ. ಬೆಳಗ್ಗೆನೇ ಎದ್ದು ನಾನು ರಂಗೋಲಿ ಎಲ್ಲ ಬಿಟ್ಟಿದ್ದೆ. ಅದು ಯಾಕೋ ಕಲರ್ಫುಲ್ಲಾಗಿ ಕಾಣಿಸ್ಲಿಲ್ಲ ಮಕ್ಕಳಿಗೆ. ಹಾಗಾಗಿ ಎಲ್ಲರೂ ಮನೆ ಬಾಗಿಲಲ್ಲೂ ಕಲರ್ ಹಾಕಿದ್ದಾರೆ, ನಾವು ಕಲರ್ ಹಾಕ್ತೀವಿ ಅಂತೇಳಿ
ಅವ್ರ ಪಪ್ಪನ ಜೊತೆ ಹೋಗಿ ಕಲರ್ ತೆಗೆಸ್ಕೊಂಬಂದು ಅವರೇ ಕಲರ್ ಹಾಕ್ತಾಯಿದ್ದಾರೆ. ಅದಕ್ಕೆ ನಂದು ಹಸ್ಬೆಂಡ್ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ, ಯಾಕೆಂದರೆ ಇವರೆಲ್ಲ ಗಲೀಜು ಮಾಡಿ ಹಾಕ್ಬಿಡ್ತಾರೆ ಅಂದ್ಬಿಟ್ಟು ಯಾವ್ಯಾವ ಕಲರ್ ಹಾಕಬೇಕು ಅಂಥೇಳಿ. ಕೊನೆಗೆ ಅವ್ರು ಹಾಕಲಿಲ್ಲ ಅಂತ ನನ್ನ ಹಸ್ಬೆಂಡೇ ಸೇರಿಕೊಂಡು ಹಾಗೋ ಹೀಗೋ ಮನೆ ಮುಂದೆ ಬಿಡಿಸಿರೋಂಥ ಪುಟ್ಟು ರಂಗೋಲಿಗೆ ಕಲರ್ ಹಾಕ್ತಾಯಿದ್ದಾರೆ. ಇದೆಲ್ಲ ಆಗೋಷ್ಟರಲ್ಲಿ ಇವರೊಬ್ಬರು ಬಾಕಿ ಇದ್ದರು ನೋಡಿ ರಂಗೋಲಿ ಕಲರ್ ಹಾಕೋದಕ್ಕೆ. ಅಷ್ಟರಲ್ಲಿ ಪಾಯಸ ರೆಡಿ ಆಯಿತು. ನಮ್ಮ ಮನೆಯಲ್ಲಿ ಪಾಯಸ ಮಾಡಿದ್ರೆ ನನ್ನ ಮಗಳಿಗೆ ಜಾಸ್ತಿ ಕ್ಯಾಶುನೆಟ್ ಎಲ್ಲ ಇರಬೇಕು, ಇಲ್ಲಾಂದರೆ ಅವಳು ಇಷ್ಟಪಟ್ಟು ತಿನ್ನಲ್ಲ. ಹಾಗಾಗಿ ಪಾಯಸಕ್ಕೆಲ್ಲ ಕ್ಯಾಶುನೆಟ್ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ನೋಡಿ ಮನೆ ಮುಂದೆ ರಂಗೋಲಿ ಬಿಟ್ಟಿದ್ರು. ನಮ್ಮ ಪಕ್ಕದ ಮನೆಯವರು ಅವರು ಹಾಗೆ ರಂಗೋಲಿ ಬಿಟ್ಟಿದ್ರು ಅಂದ್ಬಿಟ್ಟು ಇವ್ರು ಹೋಗ್ಬಿಟ್ಟು ಅದಕ್ಕೆ ಬಣ್ಣ ತುಂಬ್ತಾ ಇದ್ದಾರೆ. ಎಷ್ಟೊಂದು ಟೈಮ್ ತೊಗೊಂಡು ತುಂಬ ಹೊತ್ತು ಆದಮೇಲೆ ಅದಕ್ಕೆ ಬಣ್ಣನ ಫಿಲ್ ಮಾಡಿದರು. ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಪಾಯಸನೂ ರೆಡಿಯಾಗಿದೆ. ನಾನು ಪೊಂಗಲ್ ಅಂತ ಹೇಳಲ್ಲ, ಇದಕ್ಕೆ ಪಾಯಸ ಅಂತ ಹೇಳ್ತೀನಿ, ಯಾಕೆಂದರೆ ನನಗೆ ಪೊಂಗಲ್ ಅಷ್ಟು ಇಷ್ಟ ಇಲ್ಲ. ಹಾಗಾಗಿ ನಾನು ಹೆಸರು ಬೇಳೆ ಜೊತೆಗೆ ಕಡಲೆಬೇಳೆನೂ ಹುರಿದು ಅದ್ರ ಜೊತೆಗೆ ಹಾಕಿದ್ದೆ. ಶಾವಿಗೆ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದೇನೆಂದರೆ ಇವತ್ತು ಯಾವುದೇ ರೀತಿ ವಿಳೆದೆಲೆನೂ ಚೆನ್ನಾಗಿರೋದು ಸಿಗಲಿಲ್ಲ ಕಳ್ಸೋಕ್ಕೆ. ಸಿಕ್ಕಿರೋದನ್ನು ಎಷ್ಟೊಂದು ಅಂಗಡಿಗಳನ್ನು ಹುಡುಕಿ ಸಿಕ್ಕಿರೋ ಎಲೆನಲ್ಲೇ ಜೈ ಅಂತ ಅನಿಸ್ಬಿಟ್ಟೆ. ಎಲೆನೇ ಇರಲಿಲ್ಲ, ಯಾಕೆ ಗೊತ್ತಿಲ್ಲ. ಇವಾಗ ಸೀಸನ್ ಅಲ್ವೋ ಅಥವಾ ಮಳೆ ಕಮ್ಮಿ ಆಗಿದೆ ಅಲ್ಲ, ಹಾಗಾಗಿ ವಿಳೆದೆಲೆ ಇರಲ್ಲ ಅಂತ ಅನಿಸುತ್ತೆ. ನೋಡಿ ಸಿಂಪಲ್ಲಾಗಿ ಪೂಜೆ ಎಲ್ಲ ಮಾಡಿದ್ದೀನಿ. ಕಡಲೆಕಾಯಿ, ಗೆಣಸು, ಕಬ್ಬು, ಪೊಂಗಲ್ಲು, ಕೋಸಂಬರಿ ಇಷ್ಟೇ. ಅನ್ನ ಏನೋ ಮಾಡಿರೋದನ್ನು ನಾವು ಇಡಲ್ಲ. ನಾನು ಇವತ್ತು ಟಿಫನ್ಗೆ ದೋಸೆ ಮತ್ತು ಹಿಚ್ಕಿದ ಬೇಳೆ ಸಾಂಬಾರು ಮಾಡಿದ್ದೆ. ಅದು ನಾನು ಎಡೆ ಇಡಲ್ಲ, ಹಾಗಾಗಿ ನಿಮಗೆ ಇಲ್ಲಿ ತೋರಿಸಿಲ್ಲ ಅದನ್ನು. ಸಿಂಪಲ್ ಆ ವಿಡಿಯೋನೂ ಅಷ್ಟೇ ನಾನು ಅಪ್ಲೋಡ್ ಮಾಡಿದ್ದೀನಿ, ಯಾವ ರೀತಿ ಹಿಚ್ಕಿದ ಬೇಳೆ ಸಾಂಬಾರನ್ನ ಮಾಡ್ಬೋದು ಅಂದ್ಬಿಟ್ಟು. ಮತ್ತು ಹಿಚ್ಕಿದ ಬೇಳೆ ಸಾಂಬಾರು ಮಾಡೋದು ಮೇಯ್ನ್ ಒಂದು ಏನು ಗೊತ್ತಾ, ಅದಕ್ಕೆ ಆದಷ್ಟು ಮಸಾಲೆನೇ ಕಮ್ಮಿ ಇಡಿ. ತುಂಬ ಜಾಸ್ತಿ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಇದೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಇದೆಲ್ಲ ಕಡಿಮೆ ಹಾಕಿ ಮಾಡಿದ್ರೇ ಅದೊಂಥರ ಟೇಸ್ಟ್ ಇದಾಗೋದು. ನಾವು ಮಸಾಲೆ ಎಲ್ಲ ಜಾಸ್ತಿ ಹಾಕ್ಬಿಟ್ವಿ ಅಂತಂದರೆ ಅದು ಬೇರೆ ಥರ ಫ್ಲೇವರೇ ಆಗೋಗುತ್ತೆ ನಮಗೆ. ಅವರೇ ಬೇಳೆ ಒಂಥರ ಅದು ಪರಿಮಳನೇ ಬರಲ್ಲ ಅದು. ಹಾಗಾಗಿ ಹಿಚ್ಕಿದ ಬೇಳೆ ಸಾಂಬಾರು ಮಾಡುವಾಗ ನಾನು ಕಂಡುಕೊಂಡಿರೋದು ಆದಷ್ಟು ಮಸಾಲೆನ ಕಮ್ಮಿ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು. ಮನೆಯಲ್ಲಿ ಹೆಣ್ಮಕ್ಳು ಪೂಜೆ ಮಾಡಬೇಕಾದ್ರೆ ಗಂಟೆನ ಬಾರಿಸಬಾರ್ದು ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ಕೆಲವ್ರು ಹೇಳ್ತಾರೆ ಮನೆಯಲ್ಲಿ ಹೆಣ್ಮಕ್ಳು ಗಂಟೆನ ಬಾರಿಸಿದ್ರೆ ಮನೆಯಲ್ಲಿ ಅಧಿಕಾರ ಎಲ್ಲ ಹೆಂಡತಿ ಕೈಯಲ್ಲಿ ಹೋಗುತ್ತೆ ಅಂತ ಹೇಳ್ತಾರೆ. ಇನ್ನು ಕೆಲವ್ರು ಹೇಳ್ತಾರೆ ವೈಜ್ಞಾನಿಕವಾಗಿ ಹೇಳಬೇಕಂತಂದರೆ ಹೆಣ್ಮಕ್ಳು ಗಂಟೆ ಬಾರಿಸೋದ್ರಿಂದ ಗರ್ಭಕೋಶಕ್ಕೆ ತುಂಬ ತೊಂದರೆ ಆಗುತ್ತೆ, ಹಾಗಾಗಿ ಗಂಟೆನ ಬಾರಿಸಬಾರ್ದು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನನಗೆ ಇವಾಗಲೂ ಡೌಟ್ ಇದೆ, ನನಗೂ ಗೊತ್ತಿಲ್ಲ. ನನಗೆ ಪೂಜೆ ಮಾಡುವಾಗ ಗಂಟೆ ಬಾರಿಸ್ಲಿಲ್ಲ ಅಂತಂತಂದರೆ ನನಗೆ ಪೂಜೆ ಮಾಡ್ತಿದ್ದೀನಿ ಅನ್ನೋ ಫೀಲೇ ಇರಲ್ಲ. ಹಾಗಾಗಿ ನಾನು ಮನಸ್ಸು ಒಂದು ಕಡೆ ಸ್ಥಿರವಾಗಿರಬೇಕು ಅಂತಂದರೆ ನನಗೆ ಗಂಟೆ ಬಾರಿಸಿದ್ರೇ ನನಗೆ ಸರಿ ಹೋಗೋದು. ಹಾಗಾಗಿ ನಾನು ಬಾರಿಸ್ತೀನಿ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಹೇಳಿ ಅಲ್ವಾ. ಮನೆಯಲ್ಲಿ ಹೆಣ್ಮಕ್ಳು ಗಂಟೆ ಬಾರಿಸೋದ್ರಿಂದ ಅಧಿಕಾರ ಎಲ್ಲ ಹೆಂಡತಿ ಕೈಲಿ ಹೋಗುತ್ತೆ ಅನ್ನೋದು ಖಂಡಿತ ನಾನು ಒಪ್ಪಲ್ಲ. ಏಕೆಂದರೆ ಎರಡು ಕೈ ಸೇರಿದ್ರೇ ಚಪ್ಪಾಳೆ. ಹಾಗಂತ ಗಂಡ ಒಬ್ಬರೇ ಅಧಿಕಾರನ ಚಲಾಯಿಸೋದಕ್ಕೂ ಆಗಲ್ಲ, ಅಥವಾ ಹೆಂಡತಿ ಒಬ್ಬರೂ ಅಧಿಕಾರನ ಚಲಾಯಿಸೋದಕ್ಕಾಗಲ್ಲ. ಇಬ್ಬರೂ ಗಂಡನ ಮೇಲೆ ಎಷ್ಟು ಅಧಿಕಾರ ಹೆಂಡತಿಗಿದೆಯೋ ಅಷ್ಟೇ ಅಧಿಕಾರ ಗಂಡಂಗ ಇರುತ್ತೆ ಅಲ್ವಾ. ಹಾಗಾಗಿ ಅಧಿಕಾರ ಎಲ್ಲ ಹೇಗೆ ಗಂಟೆ ಬಾರಿಸೋದ್ರಿಂದ ಹೆಂಡತಿ ಕೈಯಲ್ಲಿ ಹೋಗುತ್ತೆ ಅಲ್ವಾ. ನನಗೂ ಇದು ಯಾರೋ ಒಬ್ಬರು ನಮಗೆ ಗೊತ್ತಿದ್ದವರೇ ಹೇಳಿದರು ಈ ರೀತಿ ಬಾರಿಸಬಾರ್ದು ಮನೆಯಲ್ಲಿ ಅಂತ. ಹಾಗಾಗಿ ನಾನು ನಿಮ್ಮ ಅಭಿಪ್ರಾಯನ ಕೇಳ್ತಾ ಇದ್ದೀನಿ, ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಆಯಿತಾ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಪೂಜೆ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ದಯಾಮಯ ಗುರು ಕರುಣಾಮಯ, ಕರುಣಾಮಯ ಗುರು ಪ್ರೇಮಮಯ. ಪರಮಸ್ವರೂಪನು ತಾನಂತೆ ಅರಿಯಲು ಭಕ್ತಿಯು ಬೇಕಂತೆ. ಪರಮಸ್ವರೂಪನು
ಸ್ವರೂಪನು ತಾನಂತೆ, ಅರಿಯಲು ಭಕ್ತಿಯು ಬೇಕಂತೆ. ಒಲಿದರೆ ಪಾವನನವನಂತೆ, ಸಂಸಾರದ ಭಯವಾಗಿಲ್ಲಂತೆ. ಒಲಿದರೆ ಪಾವನನವನಂತೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ವಿಡಿಯೋ, ಪೂಜೆ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಮೊದಲೇ ಹೇಳಿರೋ ಥರ ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇರ್ತೀನಿ ಪದೇ ಪದೇ. ಹಾಗಾಗಿ ಮತ್ತೆ ಕೇಳ್ಕೊತಾ ಇದ್ದೀನಿ. ಈ ವರ್ಷದ ಮೊದಲನೇ ಹಬ್ಬ ಅನ್ನೋದಕ್ಕಿಂತ ಸುಗ್ಗಿ ಹಬ್ಬ, ಮೊದಲನೇ ರಾಯರ ವಾರ, ನನಗೆ ಇಷ್ಟವಾದಂಥ ವಾರ. ರಾಯರು ನಿಮ್ಮೆಲ್ರಿಗೂ ಕಾಪಾಡಲಿ, ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮತ್ತೆ ಆ ದೇವರಲ್ಲಿ ಬೇಡ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು.